ಗೀತಾ ಮಾತಾಡು, ಗೀತಾ ಮಾತಾಡು, ನನ್ನ ಜೊತೆ ಮಾತನಾಡಲು ನಿನಗೆ ಮನಸ್ಸಿಲ್ಲವೇ? ಹೇಳು ಗೀತಾ, ಹೇಳು. ನಮ್ಮಿಬ್ಬರ ಪ್ರೀತಿ ಅಮರರಾಗಬೇಕೆಂದು ಅದೆಷ್ಟು ಆಸೆಗಳನ್ನು ಕಟ್ಟಿಕೊಂಡೆ. ಕೊನೆಗೂ ನನ್ನ ಆಸೆ ಮಶಾಣ ಸೇರಬೇಕಾಯ್ತಲ್ಲ ಗೀತಾ, ಮಶಾಣ ಸೇರಬೇಕಾಯ್ತಲ್ಲ. ನಿನ್ನನ್ನು ಈ ಸ್ಥಿತಿಗೆ ತಂದ ಕೊಲೆಘಟಕರು ಯಾರು? ಹೇಳು ಗೀತಾ, ಹೇಳು. ವಿಧಿಯೇ, ನಾನು ಬಯಸಿದ ನನ್ನ ಗೀತಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟೆಯ. ಇನ್ನು ಯಾರಿಗಾಗಿ ಬಾಳಲಿ? ಇನ್ನು ಯಾರನ್ನು ನಂಬಲಿ? ಒಬ್ಬಂಟಿಯಾಗಿ ಹೇಗೆ ಜೀವಿಸಲಿ? ಯಾರ ಪ್ರೀತಿಗಾಗಿ ಬದುಕಲಿ? ಮೇಲಾಗಿ ಅಣ್ಣಂದಿರು ಬಂದು ಕೇಳಿದರೆ ಏನಾಯ್ತನ್ನು ಉತ್ತರಿಸಲಿ? ಹೇಳು ಗೀತಾ, ಹೇಳು. ನಮ್ಮಿಬ್ಬರ ಪ್ರೀತಿಯನ್ನು ಬಳ್ಳಿಯನ್ನು ಕತ್ತರಿಸಬೇಕೆಂದು ಯಾರೋ ಕೊಲೆಗಟ್ಟರು ಇವರನ್ನು ಕೊಲೆ ಮಾಡಿ ಹೋಗಿದ್ದಾರೆ. ನನ್ನನ್ನು ಪ್ರೀತಿಸಲಾಗದೆ ಇವಳೇ ತನ್ನ ಪ್ರಾಣವನ್ನು ಕಳೆದುಕೊಂಡಳೆಂದು ಹೇಳಲ್ಲ. ಇಲ್ಲ, ನಾನೇ ಇವಳನ್ನು ಕೊಲೆ ಮಾಡಿದೆನೆಂದು ಹೇಳಲ್ಲ. ಹೇಳು ಗೀತಾ, ಹೇಳು. ಗೀತಾ, ಗೀತಾ, ನಿನ್ನನ್ನು ಕೊಲೆ ಮಾಡಲು ಇವನಿಗೆ ಮನಸ್ಸಾದರೂ ಹೇಗೆ ಬಂತು? ಏನೋ ಸ್ನೇಹ ಸಂಬಂಧದ ಜೀವಿ ನನ್ನ ತಂಗಿಯನ್ನು ಕೊಲೆ ಮಾಡುವುದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು? ಮೇಲಾಗಿ ಅವಳು ಯಾವ ತಪ್ಪು ಮಾಡಿದ್ದಾಳೆಂದು ನನ್ನ ತಂಗಿಯನ್ನು ಈ ರೀತಿಯಾಗಿ ಕೊಲೆ ಮಾಡಿರುವೆ. ಇದೇನು ನಾಗರಾಜ್ ನೀನು ಹೇಳುತ್ತಿರುವ ಮಾತು? ನಿನ್ನ ತಂಗಿಯನ್ನು ನಾನು ಖಂಡಿತವಾಗಲೂ ಕೊಲೆ ಮಾಡಿಲ್ಲ ಕಣೋ. ಅವಳಿಗೆಂದು ಹೂವನ್ನು ತೆಗೆದುಕೊಂಡು ಬಂದೆ. ಅಷ್ಟರಲ್ಲಿ ಕೊಲೆಯಾಗಿ ಬಿದ್ದ ನಿನ್ನ ತಂಗಿಯನ್ನು ಕಂಡು ಏನು ಕಾಣದ ಮೂರ್ಖನಾಗಿ ನಿಂತು ಬಿಟ್ಟೆ ಕಣೋ. ಇದು ಮಾತ್ರ ಸತ್ಯ ಕಣೋ, ಇದು ಮಾತ್ರ ಸತ್ಯ. ಇಲ್ಲಿ ನೀನು ಅಲ್ಲದೆ ಬೇರೆ ಯಾರು ನನ್ನ ತಂಗಿಯನ್ನು ಕೊಲೆ ಮಾಡಿಲ್ಲ. ನನ್ನ ತಮ್ಮನಿಂದ ಪ್ರಾಣ ಸ್ನೇಹಿತನೆಂದು ನಟಿಸಿ ಹೊಂಚು ಹಾಕಿದ ನಿನ್ನ ಕಳ್ಳ ಹೆಜ್ಜೆಗಳಿಂದ ನನ್ನ ವಸ್ತಿನ ನಾಟಿ ಏನು ಅಲ್ಲ ನನ್ನ ತಂಗಿಗೆ ಪ್ರೀತಿ ಪ್ರೇಮದ ಹುಚ್ಚಿಡಿಸಿ ಇವಳನ್ನು ನನ್ನ ಸತಿಯಾಗಿ ಮಾಡಿಕೊಳ್ಳುತ್ತೇನೆಂದು ಧರ್ಮದ ಮಹತ್ವವನ್ನು ಬೋಳಿ ನಿನ್ನ ಧರ್ಮದ ಕೈಗಳಿಂದ ನನ್ನ ತಂಗಿಯ ಪ್ರಾಣವನ್ನೇ ತೆಗೆದುಕೊಂಡಲ್ಲ ಕೊಲೆಗಡಕ. ಎಲ್ಲೋ ಮಿತ್ರದ್ರೋಹಿ, ನನ್ನ ತಂಗಿಯ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತವೇ ಹರಿಯುತ್ತದೆ. ಆದರೆ ಈ ನಿನ್ನ ಕಣ್ಣಲ್ಲಿ, ನನ್ನ ಕಣ್ಣೆದುರಲ್ಲಿ ನನ್ನ ತಂಗಿ ಹೆಣವಾಗಿ ಬಿದ್ದಿರುವುದನ್ನು ನೋಡಿದರೆ ನನಗೆ ದುಃಖವನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ. ಅಣ್ಣ, ಇವನನ್ನು ಸುಮ್ಮನೆ ಬಿಡುವುದು ಬೇಡ. ಇವನನ್ನು ನನ್ನ ತಂಗಿ ನೀವು ಅವಕಾಶ ಕೊಟ್ಟರೆ ಇವನನ್ನು ಸಹ ನನ್ನ ತಂಗಿಯ ಜೊತೆ ಸ್ಮಶಾನಕ್ಕೆ ಕಳಿಸುವೆ. ನಾಗರಾಜ, ಇವನನ್ನು ನಾವು ಕೊಲೆ ಮಾಡಿದರೆ ಸರ್ಕಾರದ ಕಣ್ಣಿಗೆ ನಾವು ಅಪರಾಧಿಗಳಾಗಬೇಕಾಗಿದೆ. ಅದಕ್ಕೆ ಇವನನ್ನು ಸರ್ಕಾರದ ಕೈಗೆ ಒಪ್ಪಿಸಬೇಕು. ಆಗ ತಕ್ಕ ಶಿಕ್ಷೆ ಕೊಟ್ಟೇ ಬಿಡುತ್ತಾರೆ. ಕೊಲೆಯಾಗಿದೆಯಲ್ಲ ಎಂದೆ? ಅಗೋ ನೋಡಿ ಪೊಲೀಸರೇ, ನನ್ನ ತಂಗಿ ಹೆಣವಾಗಿ ಬಿದ್ದಿರುವುದನ್ನು ಈ ನನ್ನ ಪ್ರಾಣ ಸ್ನೇಹಿತನೇ, ಈ ಕೊಲೆಗಾರನೇ ಕೊಲೆ ಮಾಡಿರುವುದು. ಕೊಲೆ ಮಾಡಿದವರು ಯಾರು? ಇಗೋ ನೋಡಿ ಪೊಲೀಸ್.
ನಾನೆಂದು ಹೇಳಲಾಗದೆ ಕಲ್ಲಾಗಿ ನಿಂತಿರುವನಲ್ಲ, ಅವನೇ ಇವನು. ಕಾನ್ಸ್ಟೇಬಲ್ ಅಲ್ಲಿ ಕಾನ್ಸ್ಟೇಬಲ್ ಅವನೇ. ನಿಮ್ಮಂತ ಅಧಿಕಾರಿಗಳಿಗೆ ಏನು ಸಾರ್, ಒಂದು ಚಿಕ್ಕವಾದ ಬೆಟ್ಟವನ್ನು ತೋರಿಸಿ, ಇದು ಚಿಕ್ಕವಾದ ಬೆಟ್ಟವಲ್ಲ, ನಮ್ಮ ಭಾರತದ ಹಿಮಾಲಯ ಪರ್ವತದ ವೃಕ್ಷಕೋಟೆ ಎಂದು ಹೇಳಿದರೆ ಅದನ್ನು ನೀವು ನಂಬಲು ಸಾಧ್ಯವೇ ಸಾರ್? ಸಾಧ್ಯವೇ? ಹಾಗೆ ಏನು ಕಾಣದ ನನಗೆ ನೀವು ಹೇಳಿದ ತಕ್ಷಣ ನನ್ನನ್ನು ಕೊಲೆಗಾರನೆಂದು ಬೇಡಿ ಹಾಕಿರಲ್ಲ, ಇದು ನಂಬಲು ಸಾಧ್ಯವೇ ಸಾರ್? ಸಾಧ್ಯವೇ? ಅದು ಈಗ ಬೇಕಾಗಿ ಅದು ನನಗೆ ಬೇಕಾಗಿಲ್ಲ. ಸರ್ಕಾರದ ಕಣ್ಣಿಗೆ ಸಾಕ್ಷಿ ಬೇಕು. ನೀನೇ ಕೊಲೆಗಾರ ಎಂದು ನಿಜವಂತ ಹೇಳಿದ ಮೇಲೆ ಅವನ ಕೈಗೆ ಬೇಡಿ ಹಾಕಬೇಕೆಂದು ನಮ್ಮ ಕರ್ತವ್ಯ. ಹೌದು ಸರ್, ಇವನು ಕೊಲೆಗಾರನೆಂದು ನಿಜ ಹೇಳಿದ ಕೂಡಲೇ ಅವನ ಕೈಗೆ ಬೇಡಿ ತೊಡಿಸುವುದು ಕೂಡ ನಿಮ್ಮ ಕರ್ತವ್ಯ ಸರ್, ನಿಮ್ಮ ಕರ್ತವ್ಯ. ಕಾಲುಗಳ ವೀರಪ್ಪನ್ ಹುಲಿ ಚರ್ಮ ನೀವೆಲ್ಲವನ್ನು ಪಾರ್ಸಲ್ ಮಾಡಿದರೆ ಅವನನ್ನು ಏನು ಮಾಡದೆ ಹಾಗೆ ಬಿಟ್ಟಿರುವುದಲ್ಲ. ಇದು ಕೂಡ ನಿಮ್ಮ ಕರ್ತವ್ಯ ಸರ್, ನಿಮ್ಮ ಕರ್ತವ್ಯ. ಅದೆಷ್ಟೋ ಅರಣ್ಯ ಇಲಾಖೆ ಅಧಿಕಾರಿಗಳೇ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನು ಕೊಲೆ ಮಾಡಿದರು. ಅವರ ದೇಹದ ಮುಂದೆ ನಿಮ್ಮ ಟೋಪಿ ತೆಗೆದು ಏನು ಹೇಳಿ ಎಂದು ತಲೆ ತಗ್ಗಿಸಿ ನಿಲ್ಲುವುದು ಕೂಡ ನಿಮ್ಮ ಕರ್ತವ್ಯ ಸರ್, ನಿಮ್ಮ ಕರ್ತವ್ಯ. ಏನು ಮಾಡದ ರೈತನನ್ನು ಇವನೇ ಕೊಲೆಗಾರನೆಂದು ಕಟ್ಟುಕಟ್ಟೆಯನ್ನು ಹತ್ತಿಸ್ತಿರುವರಲ್ಲ. ಕೋಟಿನ ಕಟ್ಟುಕಟ್ಟೆಯನ್ನು ಹತ್ತಿಸಿ ಕಪ್ಪು ಬಟ್ಟೆ ಕಟ್ಟಿದ ನ್ಯಾಯ ದೇವತೆಯ ಮುಂದೆ ಅಪರಾಧಿಯಾಗಿ ನಿಲ್ಲಿಸುವುದು ಕೂಡ ಇದು ಕೂಡ ನಿಮ್ಮ ಕರ್ತವ್ಯ ಸರ್, ನಿಮ್ಮ ಕರ್ತವ್ಯ. ಮಿಸ್ಟರ್, ನಿನ್ನ ಬೇಕಿಲ್ಲ. ಕೊಲೆಗಾರ ಎಂದು ನೀನು ನಿಜವಾದ ಹೇಳು, ನಾನು ಅರೆಸ್ಟ್ ಮಾಡಿಕೊಂಡು ಹೋಗುವೆ. ಪ್ರಾಣಸ್ನೇಹಿತನನ್ನು ನಂಬಿದ್ದಕ್ಕೆ ನೀನು ಕೊಟ್ಟ ಪ್ರತಿಫಲ ಇದೆ ಏನು? ಆದರೆ ಒಂದು ಮಾತು ನಾಗರಾಜ, ಇನ್ನು ಕೆಲವೇ ದಿನಗಳಲ್ಲಿ ನೀನು ಕೊಲೆಗಟ್ಟನಲ್ಲ ಎಂದು ಹೇಳುವುದಕ್ಕೆ ಈಗ ಬಂದೇ ಬರುತ್ತೀಯ. ಇದು ಮಾತ್ರ ಸತ್ಯ, ಸತ್ಯ, ಸತ್ಯ. ಹೋಗಿದೆ
ಮಗ